ಇಬ್ಬರಿಗೂ ಡಿ ಕೆ ಶಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಸಲಹೆ ಕೊಡ್ತಾ ಇದ್ದಾರೆ. ಅವ್ರ ಹಿಂಬಾಲಕರಿಗೂ ಸಲಹೆ ಕೊಡ್ತಾ ಇದ್ದಾರೆ. ವಿಶೇಷ ನೋಡಿ ಅವ್ರ ಮಾತುಗಳು ಏನು ಮಾತಾಡ್ತಾ ಇರ್ತಾರೆ ಅಂದ್ರೆ, ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ, ಇಂಧನ ಸಚಿವರಾಗಿ, ಜಲಸಂಪನ್ಮೂಲ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ ಅಂತ. ಇನ್ನೇನು ಬೇಕಿದ್ದಿಲ್ಲ. ಒಬ್ಬ ಖರ್ಗೆ ಈ ರಾಜ್ಯದ ನಾಯಕ ಅಷ್ಟಲ್ಲ, ರಾಷ್ಟ್ರದ ನಾಯಕ ಅಂತ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವರಿಗೆ. ಉತ್ತಮ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಉತ್ತಮವಾದ ಬಜೆಟ್ ಮಂಡಿಸಿದ್ದಾರೆ. ಎಲ್ಲರಿಗೂ ಮೆಚ್ಚುವಂಥ, ಎಲ್ಲರಿಗೂ ತಲುಪುವಂಥ ಬಜೆಟ್ ಮಂಡನೆ ಮಾಡಿದ್ದಾರೆ. ಲೋಕ ಕಲ್ಯಾಣಕಾರಕ್ಕೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಭಿವೃದ್ಧಿ ಕಡೆ ಗಮನ ಹರಿಸಿದ್ದಾರೆ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಇಬ್ಬರಿಗೂ ಅಭಿನಂದನೆಗಳು. ಭಾಳ ಸುಂದರವಾಗಿ ಹೇಳಿದ್ದಾರೆ. ಹೌದು, ಇಬ್ಬರಿಗೂ ಅಭಿನಂದನೆಗಳು. ಇಬ್ಬರು ಸಮಾನರು. ಹೇಳೋಲ್ಲ ಭಾಳ ಅರ್ಥ ತಿಳ್ಕೊಬೇಕಾಗಿದೆ. ಎಲ್ಲರೂ ತಿಳ್ಕೊಬೇಕಾಗಿದೆ. ಬೆಂಬಲಿಗರ ಮುಂದೆ ತಿಳ್ಕೊಬೇಕಾಗಿದೆ. ಅನಗತ್ಯ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋರು ಈ ಬೆಂಬಲಿಗರು. ಇಬ್ಬರು ಅಭಿವೃದ್ಧಿ ವಿಚಾರಗಳನ್ನು ಮಾತನಾಡಬೇಕು. ಇನ್ನು ಮೇಲೆ ನಾ ಮುಖ್ಯಮಂತ್ರಿ, ಮುಂದಿನ 2.5 ವರ್ಷ ಅವರ ಮುಖ್ಯಮಂತ್ರಿ ಅಂತ ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು ಯಾರೂ ಮಾತಾಡುವಾಗಿಲ್ಲ. ಅದನ್ನು ಬಿಟ್ಟರೆ ಅದನ್ನೆಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಭಾಳ ಕರೆಕ್ಟ್ ಮಾತಾಡಿದ್ದಾರೆ. ಇಬ್ಬರು ಸೇರಿದರಷ್ಟೇ ನಮ್ಮ ಕೆಲಸಗಳಾಗುತ್ತವೆ. ನೀವಿಬ್ಬರು ಕೂಡ್ರೆ ಮಾತ್ರ ಇಲ್ಲೇನೂ ಸಾಧ್ಯ ಆಗೈತೆ, ಇಲ್ಲಾಂದ್ರೆ ಆಗೋದಿಲ್ಲ. ನಿಮ್ಮ ಕಚ್ಚಾಟದೊಳಗೆ ಕರ್ನಾಟಕವನ್ನು ಮುಂದಿನ ದಿನಗಳಲ್ಲಿ ಕಳ್ಕೊಳ್ತೀವಿ. ಇದು ಭಾಳ ಗಮನಿಸಬೇಕಾದಂಥ ಮಾತು. ಕಳ್ಕೊಳ್ಳೋ ನಿಶ್ಚಿತನ. BJP ಅಥವಾ RSS ಅಂತ ಸಾಮಾನ್ಯ ಅಲ್ಲ. ಇದು ಇವತ್ತಿಗೂ ನಮ್ಮ ಕಾಂಗ್ರೆಸ್ಗೆ ತಿಳಿತಾ ಇಲ್ಲ ಅಂದರೆ ಇದಕ್ಕೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಕಾಂಗ್ರೆಸ್ನ ಸಂಘಟನೆ ಇಲ್ಲ. RSS ಅಂತ ಬಲಿಷ್ಠ ಸಂಘಟನೆ ಆಗಬೇಕು. ಸೇವಾದಳ ಬೆಳೆಸಲಿಲ್ಲ. ಅದನ್ನು ನಾಶ ಮಾಡಿ ಹೋಗಿದ್ದೀರಿ. ಸ್ಮ್ಯಾಶ್ ಇಟ್ ಅಂದಾಗ ಸಂಘಟನೆ ಇರಲಿಲ್ಲ. ಇದನ್ನು ನೆನಪಿಟ್ಕೋಬೇಕು ನಾವು. ಸುಮ್ಮನೆ ಏನೋ ಮಾತಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ನೆಲದ ವಾಸ್ತವ ಸ್ಥಿತಿ ಇದನ್ನು ಭಾಳ ಹೆಚ್ಚಾಗಿದ್ದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಜೇವರ್ಗೆರೆ. ಇಬ್ಬರು ಸೇರಿದಷ್ಟೇ ನಮ್ಮ ಕೆಲಸಗಳಾಗುತ್ತವೆ, ಇಲ್ಲದಿದ್ದರೆ ಕಷ್ಟ. ನಮಗೆ ಉತ್ತಮ ರಸ್ತೆಗಳು ಬೇಕು. ಉತ್ತಮ ರಸ್ತೆಗಳು ಮಾಡಿಕೊಡ್ರಿ. ಶಾಲೆಗಳು ಬೇಕು. ಶಾಲೆಗಳು ಭಾಳ ಇಂಪಾರ್ಟೆಂಟ್. ಶಿಕ್ಷಣ ಬೆಳೆಸ್ರಿ. ಎಲ್ಲರೂ ಜ್ಞಾನಿ ಮಾಡಿರಿ. ಅವ್ರು ನಿಮ್ಮ ಫಾಲೋವರ್ಸ್ ಆಗ್ತಾರೆ. ಅರೆ ಜ್ಞಾನಿಗಳು BJP ಫಾಲೋವರ್ಸ್ ಆಗ್ತಾರೆ. ಅರ್ಧ ಜ್ಞಾನಿದ್ದಂಥವ್ರು, ಪೂರ್ಣ ಓದಿಲಾರಂಥವ್ರು, ಶಕ್ತಿಗಳು ತಿಳಿಲಾರಂಥವ್ರು, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಾರಂಥವ್ರು, ಭಾವನೆಗೆ ಒಳಗಾಗುವಂಥ, ಧರ್ಮ ಜಾತಿಗಳಿಗೆ ಒಳಗಾಗುವಂಥ ಜನ ಹತ್ತು ಹೋಗ್ತಾರೆ. ಜನಪೀಠ ಅಂತ ಹೇಳ್ತಾ ಇದ್ದಾರೆ. ಭಾಳ ಎಚ್ಚರಿಕೆ. ಇಬ್ಬರು ಸೇರಿದಷ್ಟು ನಮ್ಮ ಕೆಲಸಗಳಾಗುತ್ತವೆ, ಇಲ್ಲದಿದ್ದರೆ ಕಷ್ಟ. ನಮಗೆ ಉತ್ತಮ ರಸ್ತೆಗಳು ಬೇಕು, ಶಾಲೆಗಳು, ನೀರಾವರಿ. ಇದು ಭಾಳ ಮಹತ್ವದ ಮಾತು ಮಾತಾಡಿದ್ದಾರೆ. ನೀರಾವರಿ ಅಂದರೆ ಪ್ರತಿ ಹಳ್ಳಿಗೇನು ನಾ ಈಗಾಗಲೇ ಮೆಂದಲ್ಲಿ